बेंगलुरु में आलमी मरकज़ हज़रत निज़ामुद्दीन नई दिल्ली की निगरानी में 2 रोज़ा तबलीगी इज्तिमा 27 और 28 दिसंबर को मुनक़्क़िद किया जा रहा है। ये इज्तिमा क़ुद्दूस साहब ईदगाह बेंगलुरु में होगा, जहाँ शहर और अतराफ़ के इलाक़ों से बड़ी तादाद में मुसलमानों की शिरकत मुतवक्को है। मुंतज़मीन के मुताबिक इज्तिमा के दौरान इबादत के साथ साथ क़ियाम व ताम के मुकम्मल और मुनज़्ज़म इंतज़ामात किए गए हैं ताकि शुरका को किसी किस्म की दुश्वारी का सामना न हो। इस मौके पर मारूफ उलमा और दीनी शख्सियात खिताब करेंगी, जिनमें ईमान, इस्लाह माशरा, दीनी ज़िम्मेदारी और क़ुव्वत व भाईचारे जैसे मौज़ूआत पर रोशनी डाली जाएगी। इज्तिमा के मुंतज़मीन ने तमाम मुसलमानों से अपील की है कि वो इस रूहानी इज्तिमा में कसीर तादाद में शिरकत करें और दीनी फैज़ हासिल करें। इज्तिमा के दौरान नज़्म व ज़ब्त, सफाई और अमन व अमान को ख़ुसूसी तौर पर यकीनी बनाया जाएगा। ये तबलीगी इज्तिमा दीनी शऊर बेदार करने और समाजी हम आहंगी को फ़रोग़ देने का अहम ज़रिया है। ಈ ಇಜ್ತಿಮಾ ನಮ್ಮಲ್ಲಿ ಒಂದು ತಬ್ಲೀಗಿ ಅಂತ ನಡೀತಾ ಇದೆ. ಹೆಚ್ಚು ಕಡಿಮೆ 100 ವರ್ಷದ ಮೇಲ್ಪಟ್ಟು ಇದು ನಡೀತಾ ಇದೆ. ಇದರಿಂದ ಶಾಂತಿ, ಸಹಬಾಳ್ವೆ, ನಮ್ಮ ಯಂಗ್ಸ್ಟರು ಏನು ಈಗಿನ ಕಾಲದಲ್ಲಿ ಕೆಟ್ಟ ದಾರಿ ಹಿಡಿತಾ ಇದ್ದಾರೆ, ಅದರಿಂದ ಒಂದು ಗಾಂಜಾ ಆಗಲಿ, ಒಂದು ಸಿಗರೇಟ್ ಆಗಲಿ, ಮದ್ಯ ವ್ಯಸನೆ ಮಾಡೋದು, ಇದರಿಂದ ಜನರು ಎಚ್ಚೆತ್ತಬೇಕು. ಮಕ್ಕಳು ತಂದೆ ತಾಯಿಗೆ ಸೇವೆ ಮಾಡೋರಾಗಬೇಕು. ಮತ್ತು ಭಗವಂತನ ದಿನ ನಮ್ಮ ಇಸ್ಲಾಮಲ್ಲಿ 5 ಹೊತ್ತು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆನ ಮಾಡಬೇಕು. ಪ್ರಪಂಚದಲ್ಲಿ ಒಂದು ಸಹಬಾಳ್ವೆ, ಶಾಂತಿ ಇರಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮದವ್ರಿಗೂ ತಂದೆ ತಾಯಿ ಹಕ್ಕು ಮಕ್ಕಳು ಕೊಡಬೇಕು, ಮಕ್ಕಳ ಹಕ್ಕು ತಂದೆ ತಾಯಿ ಕೊಡಬೇಕು. ಮೊದಲು ಮಾನವೀಯತೆ ಕಲಿಬೇಕು. ಆ ಮಾನವೀಯತೆಯೇ ಮೊದಲು. ಅದರಿಂದ ನಮ್ಮಲ್ಲಿ ಏನಾಗುತ್ತೆ, ಅಲ್ಲಾ, ದೇವರು, ಈಶ್ವರ ಎಲ್ಲ ಒಂದೇ. ಆ ಹುಟ್ಟಿಸಿದ ದೇವರನ್ನು ನಾವು ಕಂಡು ಹಿಡಿಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್. ನಮ್ಮ ಫೇತ್, ನಂಬಿಕೆ ಏನಿದೆ, ಸತ್ತ ಮೇಲೆ ನಮ್ಮ ಜೀವನ ಇದೆ. ಪ್ರಪಂಚ ಒಂದು 50-60 ವರ್ಷ ನಾವು ಬದುಕ್ತೀವಿ. ಅದಾದ ನಂತರ ಏನಿದೆ, ನಮಗೆ ಸತ್ತ ಮೇಲೆ ಒಂದು ಲಾಂಗ್ ಲೈಫ್ ಇದೆ ಅಂತ ಒಂದು ಫೇತ್ ಇರುತ್ತೆ. ಅದೇ ಫೇತ್ ಮೇಲೆ ನಾವು ಇಲ್ಲಿ ಒಳ್ಳೆ ಕರ್ಮ ಮಾಡಬೇಕು. ಈವನ್ ವೇದ ಆಗಲಿ, ಮಹಾಭಾರತ, ಪುರಾಣ ಎಲ್ಲದರಲ್ಲೂ ಇದೆ. ಎಲ್ಲ ಏನಿದೆ, ಶಾಂತಿ. ಈಗ ನಾವು ಹೇಳ್ತೀವಿ, ನಮ್ಮ ಸಂಸ್ಕೃತನಲ್ಲಿ ವೇದದಲ್ಲೂ ಬರೆದಿದೆ, ಕಲ್ಕಿ ಭಗವಾನ್ ಕೊನೆಯ ಅವತಾರ ಮೊಹಮ್ಮದ್ ಪೈಗಂಬರ್ ಅವ್ರು ಬರೋರಿದ್ದಾರೆ. ಅವರಿಂದ ಒಂದು ಒಳ್ಳೆತನ ಬೆಳೀತದೆ. ದೊಡ್ಡವ್ರಿಗೆ ನಾವು ಏನು ಮರ್ಯಾದೆ ಕೊಡಬೇಕು, ಎಲ್ಡರ್ಸ್ಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ನಮ್ಮ ಇಸ್ಲಾಂ ಆಗಲಿ, ಯಾವುದೇ ಧರ್ಮದಲ್ಲಿದೆ, ಒಂದು ಕಾರ್ಮಿಕ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅವನು ಬೆವರು ಒಣಗುವ ಮುಂಚೆ ಅವನ ಸಂಬಳ, ಒಂದು ವೇತನ ಏನಿದೆ ಕೊಡಬೇಕು. ಎಲ್ಲರ ನಾವು ಏನಿದೆ ಹಕ್ಕುಗಳನ್ನು ಕೊಡ್ತಾ ಹೋದರೆ ಇದರಿಂದ ಸಹಬಾಳ್ವೆ ಮತ್ತು ಶಾಂತಿ ಪ್ರಪಂಚದಲ್ಲಿ ಹರಡುತ್ತೆ. ಇದು 2 ದಿನದ ಕಾರ್ಯಕ್ರಮ ಇದೆ, 27, 28ರಂದು. ಇದರಲ್ಲಿ ನಮ್ಮ ಸೆಲ್ಫ್ ಫಂಡ್ ಎಲ್ಲರೂ ಖುಷಿಯಿಂದ ದೇವರಿಗೋಸ್ಕರ ಒಳ್ಳೇದಾಗಲಿ ಅಂದ್ಬಿಟ್ಟು, ಇದು ಏನಿದೆ ಯಾವುದೇ ಥರ ಫಂಡ್ ಇಲ್ಲ, ಎಲ್ಲ ಪಬ್ಲಿಕ್ಕೇ ಫಂಡ್ ಮಾಡಿ ಆರ್ಗನೈಸ್ ಮಾಡಿ ತಮ್ಮ ಕಷ್ಟಪಟ್ಟಿದ್ದ ದುಡ್ಡಲ್ಲೇ 1,000, 5,000, 2,000 ಥರ ಕಮ್ಯುನಿಕೇಟ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಜನರ ಲೈಫ್ ಚೇಂಜ್ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ, ತಮ್ಮ ತಾಯಿ ತಂದೆ ರೆಸ್ಪೆಕ್ಟ್ ಕೊಡೋರು. ಮತ್ತು ಎಷ್ಟೋ ಜನ ಸಿಗರೇಟ್ ಆಗಲಿ, ಇಂಥ ಆಗಲಿ, ಒಂದು ಮದ್ಯಪಾನ ಆಗಲಿ ಬಿಡ್ತಾರೆ. ಇದರಿಂದ ಒಂದು 4 ತಿಂಗಳು ನಾವು ಕೋರ್ಸ್ ಅಂತ ಮಾಡ್ತೀವಿ, ಜಮಾತ್ನಲ್ಲಿ ಕರ್ಕೊಂಡು ಹೋಗ್ತೀವಿ. ಅದರಲ್ಲಿ ಹೋಗಿ ಇವರಿಗೆ ದೇವಸ್ಥಾನದ ಒಳಗೆ, ಮಸೀದಿ ಒಳಗಡೆ ಇರೋದು, ಅದರಲ್ಲಿ ಏನಾಗುತ್ತೆ, ಇವರಿಗೆ ಫುಲ್ಲು ಟ್ರೈನಪ್ ಆಗುತ್ತೆ. ಯಾವುದೇ ಥರ ಹೊರಗಡೆ ನಾವು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಲಿ, ಮೊಬೈಲು, ಸಿನಿಮಾ, ವಿಡಿಯೋ, ಏನು ಈ ಮ್ಯೂಸಿಕ್ಕಿಂದ ದೂರ ಇಟ್ಟು ಎಲ್ಲ ದೇವ ಕರ್ತನ ಮತ್ತು ಕುರಾನ್ ಆಗಲಿ, ಒಳ್ಳೆಯದಾಗಲಿ, ಬೈಬಲ್, ಈ ಥರ ವೇದದಲ್ಲೇನು ಒಳ್ಳೆ ಮಾತಿದೆ ಎಲ್ಲ
ದೇವರ ಗ್ರಂಥಗಳು ಒಳ್ಳೆ ಮಾತನ್ನು ಹೇಳಿ ಇವರಿಗೆ ಸಮಜಾಯಿಸ್ತೀವಿ. ಇದರಿಂದ ಆ ಮನುಷ್ಯನ ಲೈಫು ಚೇಂಜ್ ಆಗುತ್ತೆ. ನಮ್ಮ ಎಲ್ಲ ಯುವಕರು ಬೆಂಗಳೂರಿನಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್, ಇಲ್ಲಿ ಏನಿದೆ ಪಾಲ್ಗೊಳ್ಳೋದು ಬಹಳ ಮುಖ್ಯ ಆಗಿದೆ. ನಾವು ಸಿನಿಮಾಗಳಲ್ಲಿ ಎಲ್ಲೋ ರೋಡ್ನಲ್ಲಿ ಟೀ ಹೋಟೆಲ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಇಂಥ ಒಳ್ಳೆ ಪ್ರೋಗ್ರಾಮ್ನಲ್ಲಿ ಬಂದರೆ ಇಲ್ಲಿ ದೊಡ್ಡವರ ಆಶೀರ್ವಾದನೂ ಸಿಗುತ್ತೆ, ಒಳ್ಳೆ 4 ಮಾತು ಸಿಗುತ್ತೆ. ಇದರಿಂದ ಜನರ ಜೀವನ ಬದಲಾಗುತ್ತೆ, ಒಳ್ಳೆತನ ಬರುತ್ತೆ. ನಮ್ಮಲ್ಲಿ ಇರೋ ಕ್ರೂರತನ ಕಡಿಮೆ ಆಗುತ್ತೆ. ದಾನ ಧರ್ಮ ಮಾಡೋರಾಗ್ತಾರೆ, ತಾಯಿ ತಂದೆಗೆ ಸೇವೆ ಮಾಡೋರಾಗ್ತಾರೆ. ಸಮಾಜದಲ್ಲಿ ಎಲ್ಲೇ ಕಸ ಬಿದ್ದಿರಲಿ, ಟ್ರಾಫಿಕ್ ಜಾಮ್ ಆಗಿರಲಿ, ಅದನ್ನು ನಾವು ಯಾರದೇ ದಾರಿನ ಬ್ಲಾಕ್ ಮಾಡಬಾರ್ದು. ಈ ಹದೀಸ್ ಮತ್ತು ಕುರಾನಲ್ಲಿರೋ ಒಳ್ಳೆ ಮಾತುಗಳನ್ನು ಇಲ್ಲಿ ಕಲಿಸ್ತಾರೆ. ಮನುಷ್ಯ ಶುದ್ಧವಾಗಿರಬೇಕು. 5 ಟೈಮ್ ನಾವು ಕೈಕಾಲು ತೊಳೆದು ನಮಾಜ್ ಹೇಗೆ ಮಾಡ್ತೀವಿ, ಎಲ್ಲ ಥರ ಇಲ್ಲಿಂದ ನಮ್ಮ ಆತ್ಮ ಶಾಂತಿಯಿಂದ ನಮ್ಮ ಪರಿಸರನ ಹೆಂಗೆ ಶಾಂತಿಯಾಗಿರಬೇಕು. ಯಾವುದೇ ಧರ್ಮದವ್ರೂ ಈವನ್ ನಾವು ತೊಂದರೆ ಕೊಡಬಾರ್ದು. ಒಂದು ಇರುವೆ ಆಗಲಿ, ನಮ್ಮ ಪ್ರಾಫೆಟ್ ಮೊಹಮ್ಮದಿಗರು ಏನು ಹೇಳಿದ್ದಾರೆ, ಒಂದು ಮರದ ಕೆಳಗಡೆ ನೆರಳಿರುತ್ತೆ, ಅಲ್ಲಿ ಜನ ಕುತ್ಕೊತಾರೆ, ಅಲ್ಲಿ ನೀವು ರೀಸಸ್ ಆಗಲಿ ಒಂದು ಮಾಡಬೇಡಿ, ಲ್ಯಾಟ್ರಿನ್ಗೆ ಹೋಗಬೇಡಿ. ಇರುವೆಯ ಮನೆ ಗುಹೆಗಳಿರುತ್ತೆ, ಅದರಲ್ಲಿ ನೀವು ಯೂರಿನ್ ಪಾಸ್ ಮಾಡಬೇಡಿ. ಇದೆಲ್ಲ ಥರದ ಒಳ್ಳೆ ಮಾತನ್ನು ನಾವು ಊಟ ಮಾಡೋವಾಗ ಒಂದು ಬಡವನ ಜ್ಞಾಪಿಸ್ಕೊಂಡು ಊಟ ಕೊಡಿಸಿದ್ರೆ ದೇವರು ನಮಗೆ ಸ್ವರ್ಗದಲ್ಲಿ ಒಂದು ಮನೆ ಕೊಡ್ತಾನೆ. ಈ ಥರ ಎಲ್ಲ ನಂಬಿಕೆಗಳಿದೆ. ಇದರಿಂದ ಈ ಒಳ್ಳೆತನ ಹರಡೋದೇ ಈ ಪ್ರೋಗ್ರಾಮ್ನ ಉದ್ದೇಶ ಆಗಿದೆ. ಆದ್ದರಿಂದ ಎಲ್ಲರೂ ಸಹಕರಿಸಿ ದಯವಿಟ್ಟು ನಮ್ಮಲ್ಲಿ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿಸ್ಬೇಕು. ಇದನ್ನೇ ನಮ್ಮ ಉದ್ದೇಶ ಆಗಿದೆ.